Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. ॐ स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। यथाग्नेर्दाहिका शक्ति रामकृष्णे स्थिता हि या सर्वविद्यास्वरूपां तां शारदां प्रणमाम्यहम्। परतत्त्वे सदा लीनो रामकृष्णसमाज्ञया यो धर्मस्थापनरतो वीरेशं तं नमाम्यहम्। ನಮಸ್ಕಾರ. ಗೃಹಸ್ಥನಾರು ಎನ್ನುವ ವಿಷಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಗೃಹಸ್ಥ ಅಂದರೆ ಯಾರು? ಸಾಮಾನ್ಯ ಪರಿಭಾಷೆಯಲ್ಲಿ ನಾವು ಹೇಳ್ತೀವಿ, ಮದುವೆ ಆದೋನು, ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದೋನು, ಸಂಸಾರ ನಡೆಸ್ತಾ ಇರೋನು ಗೃಹಸ್ಥ. ಇದು ಸಾಮಾನ್ಯವಾಗಿ ನಾವು ತಿಳಿದಿರೋದು. ಇನ್ನು ಹೇಳ್ತಾರೆ, ಗೃಹಸ್ಥ ಬೇರೆ ವರ್ಣಾಶ್ರಮಗಳಿಗೆ ಆಧಾರವಾಗಿ ನಿಂತ್ಕೋತಾನೆ. ಆಧ್ಯಾತ್ಮಿಕ ಜೀವನ ನಡೆಸಬೇಕು ಅನ್ನೋರು ಈ ಪ್ರಶ್ನೆಯನ್ನು ಹಿಡ್ಕೊಂಡು ಒಂದು ಸ್ವಲ್ಪ ಒಳಗೆ ಹೋಗಬೇಕು. ಹಾಗೆ ಹೋದಾಗ ಒಂದು ಹೊಸ ದೃಷ್ಟಿಕೋನ ನಮಗೆ ಸಿಗುತ್ತೆ. ಎಲ್ಲ ಸಂತ ಮಹಾತ್ಮರು ಇದನ್ನು ನಮಗೆ ತಿಳಿಸ್ಕೊಡ್ತಾರೆ. ಏನದು? ಈ ಶರೀರವೇ ಗೃಹ, ಈ ಶರೀರದಲ್ಲಿ ವಾಸ ಮಾಡುತ್ತಿರುವವನು ಗೃಹಸ್ಥ. ಶರೀರವೇ ಗೃಹ, ಶರೀರದಲ್ಲಿ ವಾಸ ಮಾಡುತ್ತಿರುವವನು ಗೃಹಸ್ಥ. ಈ ಶರೀರದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ? ಈಗ ನನ್ನ ಶರೀರದಲ್ಲಿ ಯಾರಿದ್ದಾರೆ? ನಾನು ಎನ್ನುವ ಒಂದು ಅಹಂ, ಅದನ್ನು ಇಗೋ ಅಂತೀವಿ, ಐ ಕಾನ್ಷಿಯಸ್ನೆಸ್ ಅಂತೀವಿ. ನಾನು 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 ಆ ನಾನು ಅನ್ನೋದಿದೆಯಲ್ಲ, ಅದು ಈ ಶರೀರದಲ್ಲಿ ವಾಸ ಮಾಡ್ತಾ ಇದೆ. ಈ ಶರೀರ ಎನ್ನುವ ಗೃಹದಲ್ಲಿ ವಾಸ ಮಾಡ್ತಾ ಇದೆ. ಯಾವ ಶರೀರದಲ್ಲಿ ಈ ನಾನು ಎನ್ನುವ ಅಹಂ ಇದೆಯೋ ಅವನು ಗೃಹಸ್ಥ ಅಂತ ಹೇಳ್ತೀವಿ. ಈಗ ಒಂದು ಪ್ರಶ್ನೆ ಬರುತ್ತೆ, ಶರೀರವೇ ಗೃಹ, ಅದರಲ್ಲಿ ನಾನು ಎನ್ನುವ ಅಹಂ ಇತ್ತು ಅಂತಂದರೆ ಅವನು ಗೃಹಸ್ಥ ಅಂತ ಹೇಳಿದ್ರೆ, ಪುಟ್ಟ ಮಕ್ಕಳಿನಲ್ಲೂ ನಾನು ಎನ್ನುವ ಅಹಂ ಇದೆ. ಮತ್ತು ಅವಿವಾಹಿತರು, ಮದುವೆ ಆಗಿಲ್ಲ, ಬ್ಯಾಚುಲರ್ಸ್, ಸ್ಪಿನ್ಸ್ಟರ್ಸ್, ಅವರಲ್ಲೂ ನಾನು ಎನ್ನುವ ಅಹಂ ಇದೆ. ಇವ್ರನ್ನು ಗೃಹಸ್ಥರು ಅಂತ ಹೇಳ್ಬೋದಾ? ಇನ್ನು ಮಠಗಳಲ್ಲಿ, ಕಾಡಿನಲ್ಲಿ, ಬೆಟ್ಟದ ಗುಡ್ಡದ ಗವಿಗಳಲ್ಲಿ ವಾಸ ಮಾಡುತ್ತಿರುವ ಸನ್ಯಾಸಿಗಳು, ಅವರೂ ಶರೀರದಲ್ಲೇ ಇರೋದು, ಅವರಲ್ಲೂ ನಾನು ಎನ್ನುವ ಅಹಂ ಇದೆಯಲ್ಲ, ಅವ್ರನ್ನ ಗೃಹಸ್ಥರು ಅನ್ನಲಿಕ್ಕಾಗತ್ತಾ? ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದಕ್ಕೆ ಉತ್ತರ ಶ್ರೀರಾಮಕೃಷ್ಣರು ಕೊಡ್ತಾರೆ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಶರೀರದಲ್ಲಿರುವ ಈ ಅಹಂ ನಾನು ಎರಡು ರೀತಿಯಲ್ಲಿ ಇರುತ್ತೆ, ಎರಡು ಅವಸ್ಥೆಗಳಲ್ಲಿ ಇರುತ್ತೆ, ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದನ್ನು ಅವರು ಕಾಚಾ ಆಮಿ, ಪಾಕ ಆಮಿ ಅನ್ನೋರು. ಕಾಚಾ ಅಂದರೆ ಅಪಕ್ವವಾದದ್ದು, ಅನ್ರೈಪ್ ಇಗೋ. ಪಾಕ ಅಂದರೆ ಪಕ್ವವಾದದ್ದು, ರೈಪ್ ಇಗೋ. ಎರಡು ಥರದ ಅಹಂ, ಅಪಕ್ವವಾದದ್ದು, ಇನ್ನೊಂದು ಪಕ್ವವಾದ ಅಹಂ. ಇಲ್ಲೇ ಇರೋದು ವ್ಯತ್ಯಾಸ, ಗೃಹಸ್ಥನಿಗೂ ಸನ್ಯಾಸಿಗಳಿಗೂ ಇರುವ ವ್ಯತ್ಯಾಸ. ಶ್ರೀಮಾತಾ ಶಾರದಾದೇವಿಯವರು ಹೇಳ್ತಾರೆ ಒಂದು ಕಡೆ, ಈ ಪ್ರಪಂಚದಲ್ಲಿ ಎರಡು ರೀತಿಯ ಜನಗಳಿದ್ದಾರೆ, ಗೃಹಸ್ಥರು, ಸನ್ಯಾಸಿಗಳು. ಇದನ್ನು ಓದಿದಾಗ ಅನಿಸುತ್ತೆ, ಇದೇನಿದು ಶ್ರೀಮಾತೆಯವರು ಅವಿವಾಹಿತರ ಬಗ್ಗೆ ಏನು ಹೇಳಿಲ್ವಲ್ಲ, ಅವರು ಈ ಕಡೆಗೆ ಗೃಹಸ್ಥರು ಅಲ್ಲ, ಆ ಕಡೆ ಸನ್ಯಾಸಿಗಳು ಅಲ್ಲ, ಅವ್ರನ್ನ ಸೇರಿಸಲಿಲ್ವಲ್ಲ ಶ್ರೀಮಾತೆಯವರು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಆದರೆ ಈ ಶರೀರವೇ ಗೃಹ,
ಇದರಲ್ಲಿರುವ ಅಹಮ್ಮೆ ಗೃಹಸ್ಥನ ಲಕ್ಷಣ ಅಂತ ನಾವು ತಿಳ್ಕೊಂಡಾಗ ಗೊತ್ತಾಗುತ್ತೆ ವ್ಯತ್ಯಾಸ. ಯಾವ ಶರೀರದಲ್ಲಿ ನಾನು, ನನಗೆ, ನಂದು ಎನ್ನುವ ಅಹಂ ಇದೆಯೋ ಅದು ಗೃಹಸ್ಥ ಶರೀರ, ಆತನೇ ಗೃಹಸ್ಥ. ನಾನು, ನನಗೆ, ನಂದು ಅಂತ ಹೇಳ್ತಾ ಇದ್ದರೆ ಅವನು ಗೃಹಸ್ಥ. ಅವನು ಕಾವಿ ಬಟ್ಟೆ ಹಾಕಿರ್ಬೋದು, ಅಥವಾ ಬಣ್ಣ ಬಣ್ಣದ ಬಟ್ಟೆ ಹಾಕಿರ್ಬೋದು, ಬಟ್ಟೆನೇ ಹಾಕದೇ ಇರ್ಬೋದು. ಅದು ಹೊರಗಿನ ಸ್ಥಿತಿ. ಒಳಗಡೆ ಆಂತರಿಕದಲ್ಲಿ ಇರುವ ಸ್ಥಿತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದೇ ನಿಜವಾದ ಮಾಪದಂಡ. ಒಳಗೆ ಹೇಗಿದ್ದಾನೆ, ಯಾರಿದ್ದಾನೆ? ನಾನು, ನನಗೆ, ನಂದು ಎನ್ನುವ ಅಹಂ ಇದೆಯಾ? ನೀನು ಹೊರಗೆ ಯಾವುದೇ ನಿನ್ನ ಸೋಷಲ್ ಐಡೆಂಟಿಟಿ ಇರ್ಬೋದು, ಇದು ಮೂರು ಇತ್ತು ಅಂತಂದರೆ ನೀನು ಗೃಹಸ್ಥನೇ. ಇದು ಬಿಟ್ಟು ಇದನ್ನು ಅಪಕ್ವ ಅಹಂ ಅಂತಲೇ ಹೇಳ್ತಿರೋದು ಶ್ರೀರಾಮಕೃಷ್ಣರು. ಇದಕ್ಕೆ ವ್ಯತಿರಿಕ್ತವಾಗಿ ಯಾವ ಶರೀರದಲ್ಲಿ ನಾನಲ್ಲ, ನನಗಲ್ಲ, ನನ್ನದಲ್ಲ ಎನ್ನುವ ಅಹಂ ಇದೆಯೋ ಅವನು ಸನ್ಯಾಸಿ. ಅದೇ ಪಕ್ವವಾದ ಅಹಂ. ನಾನಲ್ಲ, ನನ್ನಗಲ್ಲ, ನನ್ನದಲ್ಲ. ಯಾರ್ದಂಗಾರ ಇದೆಲ್ಲ? ಎಲ್ಲ ಭಗವಂತನದು, ಎಲ್ಲ ಭಗವಂತನದು. ಇವರೆಲ್ಲರೂ ಭಗವಂತನೇ, ನನ್ನದಲ್ಲ. ಓನರ್ಶಿಪ್ನ ಕ್ಲೇಮ್ ಮಾಡಲ್ಲ. ಇದೇ ವ್ಯತ್ಯಾಸ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಪ್ರಪಂಚದಲ್ಲಿ 2 ಥರ ಜನ, ಗೃಹಸ್ಥರು, ಸನ್ಯಾಸಿಗಳು. ಅದನ್ನು ಅರ್ಥ ಮಾಡ್ಕೋಬೇಕು. ಈ ಥರ ಬಟ್ಟೆ ಹಾಕ್ಕೊಂಡಿರೋದ್ರಿಂದ ಯಾರು ಸನ್ಯಾಸಿಗಳಾಗಲ್ಲ, ಆ ಬಟ್ಟೆ ಹಾಕದೇ ಇರೋದ್ರಿಂದ ಯಾರು ಗೃಹಸ್ಥರು ಆಗಲ್ಲ. ಮದುವೆ ಆದ ಮಾತ್ರಕ್ಕೆ ಗೃಹಸ್ಥರಾಗಲ್ಲ, ಮದುವೆ ಆಗದೇ ಇದ್ದವರು ಸನ್ಯಾಸಿಗಳು ಅಂತಲೂ ಅಲ್ಲ. ಒಳಗಡೆ ಇರುವ ಅಹಂ, ಅದರಿಂದ ನಾವು ನಿಜವಾಗಲೂ ಗೃಹಸ್ಥರು, ಸನ್ಯಾಸಿಗಳು ಅನ್ನೋದನ್ನು ಭೇದ ಮಾಡಿ ಅರ್ಥ ಮಾಡ್ಕೊಳ್ಳೋದು. ಆಧ್ಯಾತ್ಮಿಕ ಜೀವನ ಬೇಕು ಅನ್ನುವ ಗೃಹಸ್ಥರು ಈ ಅಪಕ್ವವಾದ ಅಹಮ್ಮನ್ನು ಪಕ್ವ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕು. ಏನು ಮಾಡೋದು? ಮನೆಯ ಮೇಲೆ ಇನ್ನೊಂದು ಮನೆ ಕಟ್ತಾ ಇದ್ದೀವಿ, ಅದನ್ನು ಕಟ್ಕೊಂಡು ಅಹಂಕಾರ ಬೆಳೆಸ್ಕೋತಾ ಇದ್ದೀವಿ. ಸ್ವಂತ ಮನೇಲಿದ್ದೀವಿ ನಾವು ಅನ್ನುವ ಅಹಂಕಾರ. ಜೊತೆಗೆ ಇನ್ನೊಂದು 2-3 ಮನೆಗಳು ಕಟ್ಟಿ ಅದನ್ನು ಬಾಡಿಗೆ ಕೊಟ್ಟು ನಾವೇ ಓನರು ಅಂತ ಹೇಳುವ ದಂಭ. ಒಡವೆ ಮೇಲೆ ಒಡವೆ ಮಾಡ್ತಾ ಮಾಡ್ತಾ ತಲೆ ಕೆಡ್ತಾ ಇದೆ. ಇದೆಲ್ಲ ಮಾಡ್ತಿರುವ ನಾವು ಸ್ವಲ್ಪ ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ ತಿಳಿ ಹೇಳಬೇಕು, ಮತ್ತೆ ಮತ್ತೆ ಹೇಳಬೇಕು. ನನ್ನ ನಿಜವಾದ ಮನೆ ಈ ಶರೀರ, ಇದು ಬಾಡಿಗೆ ಮನೆ, ಸ್ವಂತ ಮನೆ ಅಲ್ಲ. ಆಚೆ ಸ್ವಂತ ಮನೆ ನೀವು 10 ಕಟ್ಟಿರ್ಬೋದು, ಅದು ಯಾವ ನಿಮ್ಮದಲ್ಲ. ನಿಮ್ಮದು ಒಂದೇ ಮನೆ, ಅದು ನಿಮ್ಮ ಶರೀರ. ನಿಮ್ಮದು ಒಂದೇ ಗೃಹ, ಅದು ನಿಮ್ಮ ಶರೀರ. ಈ ಶರೀರ ಬಾಡಿಗೆ ಮನೆ, ನಿಮ್ಮದಲ್ಲ. ನೀವು ಇದನ್ನು ಕೊಂಡಿಲ್ಲ, ಇದನ್ನು ತಯಾರಿ ಮಾಡಿಲ್ಲ. ಇದು ಬಂದಿದ್ದು ಪ್ರಕೃತಿಯಿಂದ. ಅಕ್ಕಿ, ಬೇಳೆ, ತರಕಾರಿ, ಹಣ್ಣು ತಿಂದು ನಿಮ್ಮ ತಾಯಿ, ನಿಮ್ಮ ತಂದೆ ನಿಮಗೆ ಕೊಟ್ಟ ಶರೀರ. ಗಾಳಿ, ಬೆಳಕು, ನೀರು ಯಾವುದೂ ನಿಮ್ಮದಲ್ಲ. ಇದೇ ಗಾಳಿ, ಬೆಳಕು, ನೀರು, ಆಹಾರವನ್ನು ಸೇವಿಸಿ ಆ ಪ್ರಕೃತಿ ಕೊಟ್ಟ ಪೋಷಣೆಯಿಂದಲೇ ಈ ಶರೀರ ಈಗಲೂ ಬದುಕಿರೋದು. ಅದು ಹೇಗೆ ನಮ್ಮದಾಗುತ್ತೆ? ಪ್ರಕೃತಿ ಕೊಟ್ಟ ಶರೀರ ತಗೊಂಡು ನಂದು ಅಂತ ಹೇಳೋದು ಅಷ್ಟೇ ಅಲ್ಲದೆ, ಅಕ್ಕಪಕ್ಕ ಇರುವ ಎಲ್ಲ ಪ್ರಕೃತಿಯು ನಂದೇ ಅಂತ ಹೇಳುವ ಮೂರ್ಖತನ ನಮ್ಮಲ್ಲಿದೆ. ಆದ್ದರಿಂದ ಮೊದಲು ನಾವು ತಿಳ್ಕೋಬೇಕು, ನಾವಿರೋದು ಬಾಡಿಗೆ ಮನೆಯಲ್ಲಿ. ಈ ಬಾಡಿಗೆ ಯಾವಾಗ ಲೀಸ್ ಹಾಕ್ಕೊಂಡಂಗೆ, ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ. ಈ ಲೀಸ್ ಮುಗಿದ ಕೂಡಲೇ ಪ್ರಾಣ ಆಚೆ ಹೋಗುತ್ತೆ. ಆ ಲೀಸ್ ಮುಗಿಯೋ ಡೇಟ್ ಯಾವುದು, ತಾರೀಕು, ಅದು ಗೊತ್ತಿಲ್ಲ. ಬದುಕೋದು ಮಾತ್ರ ಇದು ನಂದು, ಅದು ನಂದು, ನೋಡಿದ್ದೆಲ್ಲ ನಂದು. ಇಂಥ ಒಂದು ಭ್ರಮೆಯಲ್ಲಿ ನಾವು ಬದುಕ್ತಾ ಇರ್ತೀವಿ. ಅದಕ್ಕೆ ಮನಸ್ಸಿಗೆ, ಬುದ್ಧಿಗೆ ಮತ್ತೆ ಮತ್ತೆ ಹೇಳಬೇಕು. ದಾಸರು ಹೇಳಿಕೊಟ್ಟಿದ್ದಾರೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ನಿಲ್ಲದೆ ಹೋಗುವ ಈ ಲೋಕದ ಸಂಸಾರ, ಬಾಳುವ ದಿನಗಳು 4 ದಿನ.
ಮಾಯೆಯ ಆಟವೇ ಈ ಮಾನವ ಜನ್ಮ. ಎಷ್ಟು ಚೆನ್ನಾಗಿದೆ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೇ ಸುಮ್ಮನೆ. ಎಲ್ಲಿ ಅಲ್ಲಿ ಅಂದರೆ ಎಲ್ಲಿ? ಮತ್ತೆಲ್ಲೋ ಹೇಳಬಾರ್ದು ಯಾವುದೋ ಸ್ವರ್ಗದಲ್ಲಿದ್ಯಂತೆ ಅಂತ. ಅಲ್ಲಿ ಅಂದರೆ ನನ್ನ ನಿಜ ಸ್ವರೂಪದಲ್ಲಿದೆ ನನ್ನ ಮನೆ. ಯಾವುದದು ನನ್ನ ನಿಜ ಸ್ವರೂಪ? ಭಗವಂತ, ಚೈತನ್ಯ, ಬ್ರಹ್ಮನ್ ಅಂತೀವಿ. ಅದೇ ನನ್ನ ನಿಜ ಸ್ವರೂಪ. ತತ್ ತ್ವಂ ಅಸಿ ಅಂತ ಋಷಿವಾಣಿ ಮಹಾವಾಕ್ಯ. ಅದು ನೀನೇ, ಆ ಪರಬ್ರಹ್ಮ ನೀನೇ, ಅದೇ ನಿನ್ನ ನಿಜವಾದ ಮನೆ. ಅದನ್ನು ತಿಳ್ಕೋಬೇಕು. ಅದಕ್ಕೆ ಸಾಧನೆ ಮಾಡ್ತಾನೆ ಸಾಧಕ. ತಿಳ್ಕೊಂಡಾಗ ಹೇಳ್ತಾನೆ ಅಹಂ ಬ್ರಹ್ಮಾಸ್ಮಿ. ಈಗ ತಿಳಿತು, ಈಗ ಅರಿವಿಗೆ ಬಂತು. ತಿಳಿಯೋದಷ್ಟೇ ಅಲ್ಲ, ಅನುಭವಕ್ಕೆ ಬಂತು. ಅನುಭವದಲ್ಲಿ ನಿಂತಿದ್ದೀನಿ, ನಾನೇ ಆ ಬ್ರಹ್ಮನ್. ಬ್ರಹ್ಮನ್ ಅಂದರೆ ಭಗವಂತ. ಹೊರಗೆ ಬಂದು ವೈವಿಧ್ಯಮಯವಾದ ಈ ಪ್ರಪಂಚವನ್ನು ನೋಡಿ, ರಂಗರಂಗ ಆದ ಈ ಪ್ರಪಂಚ ನೋಡಿ ಕುಣಿತಿಲ್ಲ. ಅರ್ಥ ಆಗಿದೆ, ಎಲ್ಲವೂ ಅದೇ ಬ್ರಹ್ಮನ್. ಸರ್ವಂ ಖಲ್ವಿದಂ ಬ್ರಹ್ಮ. ಈ ಒಂದು ಅರಿವು ನಿಧಾನಕ್ಕೆ ಮೂಡುತ್ತೆ. ಈ ವಿಚಾರವನ್ನು ಮನಸ್ಸಿನಲ್ಲಿಟ್ಕೋಬೇಕು. ಬುದ್ಧಿಯಲ್ಲಿ ಗಟ್ಟಿಯಾಗಿ ಇದನ್ನು ಹಿಡಿದಿಟ್ಕೋಬೇಕು. ಒಂದಿನ ಎರಡು ದಿನದ್ದಲ್ಲ. ಅದನ್ನು ಮನನ ಮಾಡಿ 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 ಅದರೊಂದಿಗೆ ಒಂದಾಗಬೇಕು ನಾವು. ಈ ಶರೀರವೇ ಬಾಡಿಗೆ ಮನೆ, ಯಾವುದೂ ನಂದಲ್ಲ. ಒಂದು ರೀತಿಯ ನಂದಲ್ಲ, ಇನ್ನೊಂದು ರೀತಿಯಲ್ಲಿ ಎಲ್ಲವೂ ನಂದೇ. ಅದು ಪಕ್ವವಾದ ಮೇಲೆ. ಅಪಕ್ವದಿಂದ ಪಕ್ವಕ್ಕೆ ಹೋಗ್ತಾ ಇದ್ದೀವಲ್ಲ, ಮೊದಲನೇ ಹಂತ ಈ ಸೆನ್ಸ್ ಆಫ್ ಓನರ್ಶಿಪ್, ಅದನ್ನು ಬಿಡಬೇಕು. ಇಲ್ಲಿ ಬಾಡಿಗೆ ಮನೆ, ಸ್ವಲ್ಪ ಸಮಯಕ್ಕೆ ಬಂದಿದ್ದೀವಿ. ಬಾಳುವ ದಿನಗಳು 4 ದಿನ. ಮಾಯೆಯ ಆಟವೇ ಈ ಮಾನವ ಜನ್ಮ. ಅದರಲ್ಲಿ 2 ದಿನಕ್ಕೆ ಬಂದು ಇದೆಲ್ಲ ನಂದೇ ಅಂತ ಹೇಳ್ತಿದ್ದೀವಲ್ಲ, ಅದಕ್ಕೆ ಮಾಯೆ ಅನ್ನೋದು. ಇದನ್ನೇನು ಮಾಡಬೇಕು? ಈ ಶರೀರವನ್ನು ಅದಕ್ಕೆ ಹೆಂಗೆ ಉಪಯೋಗಿಸ್ಕೋಬೇಕು ಅಂತಂದರೆ, ಒಂದು 4 ಜನಕ್ಕೆ ಉಪಕಾರ ಆಗೋ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೋಬೇಕು. ಹಂಗೆ ಮಾಡಬೇಕು ಅಂತಂದರೆ ಇದ್ರ ಬಗ್ಗೆ ತುಂಬ ಮೋಹ ಬೇಡ. ನನ್ನ ಮೂಗು ಎಷ್ಟು ಚೆನ್ನಾಗಿದೆ, ನನ್ನ ಕಣ್ಣು ಎಷ್ಟು ಚೆನ್ನಾಗಿದೆ ಅನ್ನುವ ಜಂಬ ಬೇಡ. ಅಯ್ಯೋ ನನ್ನ ಕಿವಿ ಚೆನ್ನಾಗಿಲ್ಲ, ನನ್ನ ಹಲ್ಲು ಚೆನ್ನಾಗಿಲ್ಲ ಅಂತ ದುಃಖ ಬೇಡ. ಬಾಡಿಗೆ ಮನೆ, ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡೋಂಗೆ ಇಟ್ಕೊಂಡು ಆ ಕೆಲಸ 4 ಜನಕ್ಕೆ ಸಹಾಯ ಆಗಿ ಸೇವೆ ಆಗುವಂತೆ ಮಾಡೋದಾದರೆ ಈ ಶರೀರ ಚೆನ್ನಾಗಿದ್ದಂಗೆ ಲೆಕ್ಕ. ಅದರ ಕಡೆ ಗಮನ ಕೊಡಬೇಕು. ಶ್ರೀರಾಮಕೃಷ್ಣರು ಇನ್ನೊಂದು ಮಾತು ಹೇಳ್ತಾರೆ, ಈ ಅಹಮನ್ನು ನಾಶ ಮಾಡಲಿಕ್ಕಾಗಲ್ಲ. ನಾನು ಎನ್ನುವ ಅಹಂ ಇದೆಯಲ್ಲ, ಅದನ್ನು ಕಡ್ದು ಹಾಕ್ಲಿಕ್ಕೆ ಆಗೋದೇ ಇಲ್ಲ. ಇವತ್ತು ಕಡ್ದು ಹಾಕಿದ್ರೆ ನಾಳೆ ಚಿಗುರುತ್ತಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಪಕ್ವವಾದ ಈ ಅಹಮನ್ನು ಪಕ್ವಗೊಳಿಸಲಿಕ್ಕೆ 2 ವಿಧಾನಗಳನ್ನು ಹೇಳ್ಕೊಡ್ತಾರೆ. ಏನದು? ಈ ಅಹಮ್ಮಿಗೆ ಹೊಸ ಒಂದು ರೂಪಾಂತರವನ್ನು ಮಾಡಿ, ಹೊಸ ಒಂದು ಪರಿಚಯವನ್ನು ಕೊಡಿ ಅಂತ ಹೇಳ್ತಾರೆ. ಏನದು ಹೊಸ ರೂಪ, ಹೊಸ ಪರಿಚಯ? ಮೊದಲನೇದು, ಈ ಅಹಮ್ಮಿಗೆ ಹೇಳಬೇಕು, ಇವತ್ತಿಂದ ನಾನು ಯಾರು? ನಾನು ಎನ್ನುವ ಅಹಂ ಇದೆಯಲ್ಲ, ಇದು ಯಾರು ನಾನು ಅಂದರೆ, ನಾನು ತಾಯಿಯ ಕಂದ. ಈ ಒಂದು ಪರಿಚಯ ರೂಪವನ್ನು ಕೊಟ್ಬಿಡ್ಬೇಕಂತೆ. ನಾನು ತಾಯಿಯ ಕಂದ ಅಂದರೆ ಇದು ಸಂತಾನ ಭಾವ. ಐ ಆಮ್ ದಿ ಡಿವೈನ್ ಮದರ್ಸ್ ಚೈಲ್ಡ್. ನಿದ್ದೆ ಮಾಡಿರೋದಾಗ 7 ಸಿಕ್ಕಿ ಕೇಳಿದ್ರೆ ಯಾರಯ್ಯ ನೀನು ಅಂದರೆ, ಅದೇ ನಾನು ಆಫೀಸರು ಅನ್ನೋ ಬುದ್ಧಿ ಎಲ್ಲಿಗೆ ತಿರುಗಬೇಕು ಅಂತಂದರೆ, ನಾನು ತಾಯಿಯ ಕಂದ. ಈ ಮಗುವಿಗೆ ಯಾವುದೇ ಆಸ್ತಿ ಇಲ್ಲ, ಎಲ್ಲ ತಾಯಿಗೆ ಸೇರಿದ್ದೆ. ಉಪಯೋಗಿಸ್ಕೊಳ್ಳುತ್ತೆ, ಆದರೆ ಅದು ಗೊತ್ತು, ಅದು ನಂದಲ್ಲ, ಅಮ್ಮಂದು ಇದೆಲ್ಲ ಅಂತ. ಮಗುವಿಗೆ ಚಿಂತೆನೂ ಜಾಸ್ತಿ ಇಲ್ಲ, ಅದು ಗೊತ್ತು, ಅಮ್ಮ ಇದನ್ನು ನೋಡ್ಕೋತಾಳೆ ಅಂತ. ಆ ಭಾವದಲ್ಲಿ ನಾವು ಬೆಳಿಬೇಕು. ಯದ್ಭಾವಂ ತದ್ಭವತಿ. ಇದನ್ನು ಸುಮ್ಮನೆ ಏನೋ ಇಮ್ಯಾಜಿನೇಷನ್ ಅನ್ಕೋಬಾರ್ದು. ಸ್ವಾಮಿ ತುರಿಯಾನಂದಜಿ ಅಂತ ಶ್ರೀರಾಮಕೃಷ್ಣರ ನೇರ ಶಿಷ್ಯರು, ಅವ್ರು ಹೇಳ್ತಾರೆ, ಟುಡೇಸ್ ಇಮ್ಯಾಜಿನೇಷನ್ ಈಸ್ ಟುಮಾರೋಸ್ ರಿಯಾಲಿಟಿ. ನಾವು ಏನು ನೆನೆಸ್ತೀವೋ ಹಾಗೇ ಆಗ್ತೀವಿ ನಾವು. ಆದ್ದರಿಂದ ಇವತ್ತಿನಿಂದ ಈ ಭಾವ, ನಾನು ತಾಯಿಯ ಕಂದ. ಸ್ವಾಮಿ ವಿವೇಕಾನಂದರ ಪತ್ರಗಳಲ್ಲಿ, ಕಡೆ ದಿನಗಳವರ ಪತ್ರಗಳನ್ನು ನೋಡಿದ್ರೆ ಅಂತೂ ಮತ್ತೆ ಮತ್ತೆ ನೋಡ್ತೀವಿ, ಪತ್ರದಲ್ಲಿ ಏನೇನೋ ಎಲ್ಲ ಉಲ್ಲೇಖ ಬರೆದು ಅದು ಮಾಡಬೇಕು, ಹಿಂಗೆ ಮಾಡಬೇಕು ಎಲ್ಲ ಹೇಳಿ ಒಂದು ವಾಕ್ಯ ಬರ್ತಿರುತ್ತೆ ಅದರಲ್ಲಿ, ಆ್ಯಸ್ ಐ ಆಲ್ವೇಸ್ ಸೇ, ಆ್ಯಸ್ ಮದರ್ ವಿಲ್ಸ್. ತಾಯಿ ಇಚ್ಛೆ ಇದ್ದಂಗೆ ಆಗಲಿ.
ಇನ್ನು ಬರೀತಾರೆ ಕೆಲವು ಸತಿ ಮದರ್ ನೋಸ್ ಬೆಸ್ಟ್. ಅವರೇನೋ ಒಂದು ವಿಚಾರ ಮಾಡಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂದ್ಕೊಂಡಿದ್ರು, ಹಂಗೆ ಯಾವುದೂ ಆಗಲಿಲ್ಲ. ಆಗ ಅವರ ಪತ್ರದಲ್ಲೇ ಬರೀತಾರೆ ಮದರ್ ನೋಸ್ ಬೆಸ್ಟ್. ತಾಯಿ ಗೊತ್ತು ಯಾವುದು ಒಳ್ಳೆಯದು ಅಂತ. ನಾನೇನೋ ಮಾಡಬೇಕು ಅಂದ್ಕೊಂಡೆ, ಆಕೆಗೆ ಗೊತ್ತಲ್ಲ, ಇರಲಿ ಬಿಡು. ಏನೋ ಮಾಡ್ತೀನಿ ಅಂದಮೇಲೆ ಅಂದ್ಕೊಳ್ತಾರೆ, ತಾಯಿ ಇಚ್ಛೆ ಇದ್ದರೆ ಆಗಲಿ ಬಿಡು. ಅದು ಸಂತಾನ ಭಾವ. ಪುರುಷಕಾರ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತಿದ್ದ ವಿವೇಕಾನಂದರು ಕಡೆಗೆ ಹೇಳ್ತಾರೆ ಎಲ್ಲ ತಾಯಿಯೇ ಇಚ್ಛೆ. ಶ್ರೀರಾಮಕೃಷ್ಣರು ಅದನ್ನು ಮತ್ತೆ ಮತ್ತೆ ಹೇಳೋರು. ಏನು ಹೇಳೋರು? ಸಕೊಲಿ ತುಮಾರಿ ಇಚ್ಛಾ ಇಚ್ಛಾಮಯಿ ತಾರಾ ತುಮಿ. ಆಮೇಲೆ ಒಂದು ವಾಕ್ಯನ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಹೇಳೋರು, ಅಮಿಯಂತ್ರೋ ತುಮಿ ಯಂತ್ರಿ, ಅಮಿಯಂತ್ರೋ ತುಮಿ ಯಂತ್ರಿ. ಅಮ್ಮ, ನಾನು ಯಂತ್ರ, ಇದನ್ನು ನಡೆಸ್ತಿರುವವಳು ನೀನೇ. ಅದು ನನಗೆ ತಿಳಿದಿದೆ, ಅದನ್ನು ಮರೆಯುವಂತೆ ಮಾಡಬೇಡಮ್ಮ. ಐ ಆಮ್ ದಿ ಇನ್ಸ್ಟ್ರೂಮೆಂಟ್, ಯು ಆರ್ ದಿ ಆಪರೇಟರ್. ನಾನು ಮಾಡ್ತಾ ಇದ್ದೀನಿ ಅನ್ನುವ ಅಹಮ್ಮನ್ನು ನನ್ನಲ್ಲಿ ಇಡಬೇಡ ತಾಯಿ, ಎಲ್ಲ ನೀನೇ ಮಾಡ್ತಿರೋದು. ಅದೀಗ ತಿಳಿದಿದೆ, ಮತ್ತೆ ಮರ್ತು ಹೋಗ್ಬೋದಲ್ಲ, ಮರಿದಂಗೆ ನನ್ನನ್ನು ಕಾಪಾಡು. ನಾನು ನಿನ್ನ ಮಗು ಅಲ್ವಾ? ಅಮಿಯಂತ್ರೋ ತುಮಿಯಂತ್ರಿ. ಈ ಭಾವ ಹೇಳ್ಕೊಡ್ತಿದ್ರು. ಇನ್ನೊಂದು ಉಪಾಯ ಕೊಡ್ತಾರೆ ಶ್ರೀರಾಮಕೃಷ್ಣರು ಅಪಕ್ವವಾದ ಅಹಮ್ಮನ್ನು ಪಕ್ವಗೊಳಿಸಲಿಕ್ಕೆ. ಅವ್ರು ಹೇಳ್ತಾರೆ, ನಾನು ಪ್ರಭುವಿನ ದಾಸ ಎನ್ನುವ ಹೊಸ ಒಂದು ರೂಪವನ್ನು ಕೊಟ್ಟುಬಿಡಿ, ಪರಿಚಯ, ಐಡೆಂಟಿಟಿಯನ್ನು ಕೊಟ್ಟುಬಿಡಿ ಅಹಂಗೆ. ಯಾರು ನೀನು? ನಾನು ಪ್ರಭುವಿನ ದಾಸ. ನಮ್ಮ ಆಂಜನೇಯ ಸ್ವಾಮಿ ಇದ್ದಂಗೆ. ಯಾರು ನೀನು? ನಾನು ರಾಮನ ಬಂಟ. ಅವನು ಕೊಂದೆ, ಇವ್ರನ್ನ ಗೆದ್ದೆ, ಸಂಜೀವಿನಿ ಪರ್ವತ ತೊಗೊಂಬಂದೆ, ಅದು ಯಾವುದೂ ಹೇಳ್ಕೊಳ್ಳಲ್ಲ ನಮ್ಮ ಆಂಜನೇಯ. ಅವನು ಒಂದೇ ಪರಿಚಯ. ಯಾರು ನೀನು? ನಾನು ರಾಮದೂತ ಹನುಮಂತ. ರಾಮನ ಬಂಟ, ರಾಮನ ದಾಸ, ರಾಮದೂತ. ಅದೇ ನನ್ನ ಪರಿಚಯ. ಇದು ದಾಸ್ಯ ಭಾವ. ಮೊದಲನೇದು ಸಂತಾನ ಭಾವ, ಇದು ಎರಡನೇದು ದಾಸ್ಯ ಭಾವ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಈ ದಾಸ್ಯ ಭಾವದಲ್ಲಿ ನೀವು ಗಟ್ಟಿಯಾಗಿ ನಿಂತ್ಕೊಳ್ಳಿ. ಸಂತಾನ ಭಾವ ಆಗ್ಬೋದು ಅಥವಾ ದಾಸ್ಯ ಭಾವ ಆಗ್ಬೋದು. ಅವರು ಮತ್ತೆ ಮತ್ತೆ ಹೇಳೋರು ಶ್ರೀರಾಮಕೃಷ್ಣರು, ನಾಹಂ ನಾಹಂ ತೂಹು ತೂಹು, ನಾಹಂ ನಾಹಂ ತೂಹು ತೂಹು. ನಾನಲ್ಲ ನಾನಲ್ಲ, ನೀನೇ ಪ್ರಭು, ಎಲ್ಲ ನಿಂದೆ. ನಂದು ಅನ್ನುವ ಒಂದು ಭ್ರಮೆ ನನಗೆ ಕೊಡಬೇಡ, ಎಲ್ಲ ನಿಂದೆ. ಇದು ನಾನು ಸಂಸಾರ ಸಾಕ್ತಾ ಇದ್ದೀನಿ ಅಂತ ಹೇಳ್ತೀವಲ್ಲ ನಾವು, ಅಲ್ಲ. ದಾಸ್ಯಭಾವ ತಗೊಂಡು ಹೇಳ್ತಾನೆ, ನಾನು ಮನೆಯವರ ಮೂಲಕ ಭಗವಂತನ ಸೇವೆ ಮಾಡ್ತಾ ಇದ್ದೀನಿ. ನನ್ನ ಹೆಂಡತಿ, ಮಕ್ಕಳು, ನಮ್ಮ ಯಜಮಾನರು ಯಾರ್ಯಾರಿದ್ದಾರೋ ಮನೆಯಲ್ಲಿ, ಇವರೆಲ್ಲರ ಮೂಲಕ ನನ್ನ ಇಷ್ಟದೇವರ ಸೇವೆಯನ್ನು, ಪೂಜೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಅವಕಾಶ ಕೊಟ್ಟಿದ್ದಾನೆ, ಇವರ ಮೂಲಕ ಅವನು ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾನೆ ಅನ್ನುವ ಭಾವ. ಇದೇ ಒಂದು ದೊಡ್ಡ ವಿಚಾರ. ತುಂಬ ಆಳವಾಗಿ ಯೋಚನೆ ಮಾಡಬೇಕಿದ್ದನ್ನು. ಶ್ರೀರಾಮಕೃಷ್ಣರು ಮತ್ತೆ ಹೇಳ್ತಾರೆ, ಹೆಂಗಿರಬೇಕು ಗೃಹಸ್ಥ? ಶ್ರೀಮಂತನ ಮನೆಯಲ್ಲಿ ಇರುವ ದಾಸಿಯಂತಿರಬೇಕಂತೆ. ಶ್ರೀಮಂತನ ಮನೆಯ ದಾಸಿ ನಗರಕ್ಕೆ ಬಂದಿದ್ದಾಳೆ, ಅವಳ ಮನೆ ಇರೋದು ಹಳ್ಳಿಯಲ್ಲಿ. ಈ ಯಜಮಾನರ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ, ಅಯ್ಯೋ ನನ್ನ ರಾಮ, ನನ್ನ ಮುದ್ದು ರಾಮ, ಅಯ್ಯೋ ನನ್ನ ಕೃಷ್ಣ ಅಂತ ಆ ಮಕ್ಕಳನ್ನ ಮುದ್ದು ಮಾಡಿ ಬೆಳೆಸ್ತಾಳಂತೆ. ನನ್ನ ರಾಮ ಅಂತಾಳಂತೆ. ಆದರೆ ಅವಳು ಒಳಗೆ ಗೊತ್ತಂತೆ, ಇದು ನನ್ನ ರಾಮ ಅಲ್ಲ, ಯಜಮಾನ್ರ ಮಗ ಇವನು, ನಾನು ದಾಸಿ ಅಷ್ಟೇ. ಮಗುನ ಎತ್ಕೊಂಡು ಓಡಾಡಿಕೊಂಡು ಮಕ್ಕಳನ್ನ ನೋಡ್ಕೊಳ್ಳೋಕೆ ನಾನು ಇಟ್ಟಿದ್ದಾರೆ. ಮಾತಾಡಬೇಕಾದ್ರೆ ಹಂಗೆ ಹೇಳ್ತಾಳೆ, ನಿಜವಾಗ್ಲೂ ಪ್ರೀತಿ ಇದೆ. ಆದರೆ ಹೃದಯದಲ್ಲಿ ಗೊತ್ತು ಅವಳಿಗೆ, ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ, ಇದೇ ನಂದು ಅಂತ ಹೆಣ್ಕೊಳ್ಳೋಕ್ಕೆ ಅವಳಿಗೆ ಸಾಧ್ಯವೇ ಇಲ್ಲ. ಅವಳಿಗೆ ಗೊತ್ತು ಯಜಮಾನ್ರ ಮನೆ ಇದು, ಯಜಮಾನ್ರ ಮಕ್ಕಳು, ಇವರಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ, ಅವಕಾಶ ಕೊಟ್ಟಿದ್ದಾರೆ. ಯಜಮಾನರು ಸಂಪ್ರೀತರಾಗ್ತಾರೆ ಮಗುವಿಗೆ ಚೆನ್ನಾಗಿ ಸೇವೆ ಮಾಡಿದ್ರೆ. ಆ ಭಾವದಲ್ಲೇ ಮನೆಯಲ್ಲಿರಬೇಕಂತೆ. ನಾನು ಮನೆ ಸಾಕ್ತಾ ಇದ್ದೀನಿ, ಮನೆಯವ್ರಿಗೆಲ್ಲ ದುಡ್ಡು ತಂದು ಹಾಕ್ತಾ ಇದ್ದೀನಿ ಅನ್ನುವ ಅಹಂ ಬೇಡ. ನಾನು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ ಭಗವಂತ, ಇವರ ಮೂಲಕ ಇವರ ಸೇವೆ ಮಾಡ್ತಾ ಇದ್ದೀನಿ. ಆ ಭಾವ ಬಂದು ಕೂಡಲೇ ಅಹಂಕಾರ ಇಳಿದೋಗುತ್ತೆ. ಈ ದಾಸ್ಯ ಭಾವಕ್ಕೆ ಶಕ್ತಿ ಉಂಟು, ಅಹಂಕಾರ ಬರಲ್ಲ. ಸಂತಾನ ಭಾವದಲ್ಲಿ ಬರ್ಬೋದು ಸ್ವಲ್ಪ ಅಹಂಕಾರ, ನಾನೇನು ಕಮ್ಮಿನಾ, ನನ್ನ ತಾಯಿ ಕಂದ ಅಂತ. ದಾಸ್ಯ ಭಾವದಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ. ನಾನು ಪ್ರಭುವಿನ ದಾಸ. ಶ್ರೀರಾಮಕೃಷ್ಣರು ನಾವು ನೋಡಿದ್ದೀವಿ, ಮತ್ತೆ ಮತ್ತೆ ಹೇಳೋರು, ನಿಮ್ಮ ದಾಸನ ಪಾದ ಧೂಳಿ ನಾನು ಅಂತ ಹೇಳೋರು. ಮೊದಲು ನೋಡಿದಾಗ ಅನ್ಸುತ್ತೆ, ಇಷ್ಟೊಂದು ಯಾಕೆ ಹೇಳಬೇಕು ಇವರು ಅಂತ.
ಆ ಅಹಮನ್ನು ಹಾಗೆ ಮೆಟ್ಟಾಕಿದ್ರು ಅವರು. ತಲೆ ಎತ್ತಲಿಕ್ಕೆ ಸಾಧ್ಯವಿಲ್ಲ. ಅದು ನಿನ್ನ ದಾಸನ ಪಾದ ಧೂಳಿ ನಾನು ಅಂತ. ಆ ಭಾವದಲ್ಲಿ ಒಂದು ಚೂರು, ಒಂದು ಲವಲೇಶವಷ್ಟು ಸಂಶಯ ಇಲ್ಲ, ಬಿದೋಗ್ತೀವಿ ಅಂತ. ಅಹಂಕಾರದಿಂದಲೇ ಬೀಳೋದು ಹೆಚ್ಚಿಗೆ ಸಾಧಕರು, ಅದಕ್ಕೆ ಸಾಧ್ಯವಿಲ್ಲ ಅಲ್ಲಿ. ಈ ದಾಸ್ಯ ಭಾವದಿಂದ ಹೃದಯ ವಿಸ್ತಾರವಾಗುತ್ತೆ. ಹೃದಯ ವಿಸ್ತಾರ ಆಗೋದು ಅಂದರೆ ಎಕ್ಸ್ಪ್ಯಾನ್ಷನ್ ಆಫ್ ಹಾರ್ಟ್. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ಎಕ್ಸ್ಪ್ಯಾನ್ಷನ್ ಇಸ್ ಲೈಫ್, ಕಾಂಟ್ರಾಕ್ಷನ್ ಇಸ್ ಡೆತ್. ನಾನು, ನನಗೆ, ನಂದು ಅಂತ ಇದ್ದರೆ ತುಂಬ ಸಂಕುಚಿತವಾದ ಒಂದು ಮನೋಭಾವ. ಅದನ್ನು ಸ್ವಲ್ಪ ಬೆಳೆಸಿ ನಾನು, ನಮ್ಮ ಮನೆಯವರು, ನಮ್ಮ ಯಜಮಾನರು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಅಷ್ಟಕ್ಕೆ ಬೆಳೆಸಿ ಅಷ್ಟಕ್ಕೆ ನಿಂತ್ಕೊಂಡ್ರೆ ಅದು ಸ್ವಲ್ಪ ವಿಸ್ತಾರ ಆಗಿದೆ, ಆದರೂ ಅದೇನು ಉತ್ತಮವಾದ ಸ್ಥಿತಿ ಅಲ್ಲ. ಕಾಂಟ್ರಾಕ್ಷನ್ ಇಸ್ ಡೆತ್ ಅಂತಾರೆ. ತನಗೋಸ್ಕರ ತಾನು ಯಾರು ಬದುಕಿರ್ತಾನೋ ಅವನು ಬದುಕಿದ್ದು ಸತ್ತಂಗೆ ಅಂತ ಒಂದು ಪತ್ರದಲ್ಲಿ ಬರೀತಾರೆ ಮೈಸೂರು ಮಹಾರಾಜರಿಗೆ ಸ್ವಾಮಿ ವಿವೇಕಾನಂದರು. ಯಾರು ಬೇರೆಯವ್ರಿಗೋಸ್ಕರ ಬದುಕಿದಾರೋ ಅವರೇ ನಿಜವಾಗ್ಲೂ ಬದುಕಿರೋದು. ಹಿ ಅಲೋನ್ ಲೀವ್ಸ್ ಹೂ ಲೀವ್ಸ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಆದ್ದರಿಂದ ಇದು ವಿಸ್ತಾರ ಆಗಬೇಕು. ಹೃದಯ ವಿಸ್ತಾರ ಆಗಬೇಕು ಅಂತಂದರೆ ದಾಸ್ಯಭಾವ ನಮಗೆ ತುಂಬ ಸಹಾಯ ಮಾಡುತ್ತೆ. ನನ್ನಿಂದ ಹೊರಗೆ ಬಂದು ನಮ್ಮ ಮನೆಯವರು, ಅಲ್ಲಿಂದ ಇನ್ನೂ ವಿಸ್ತಾರ ಆಗಿ ನನ್ನ ಸಮಾಜದವರೆಲ್ಲರೂ, ಎಲ್ಲ ಮಾನವರು, ಇಡೀ ಸೃಷ್ಟಿ ಹಾಗೆ ವಿಸ್ತಾರ ಆಗ್ತಾ 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 ಹೃದಯ ವಿಸ್ತಾರವಾಗಿ ಆ ಅಹಮ್ಮು ಪಕ್ವವಾಗತ್ತೆ. ನಾನಲ್ಲ ಭಗವಂತನದು, ನಾನು ಭಗವಂತನ ದಾಸ. ಆ ಭಾವದಿಂದ ಮಾಡಿದಾಗಲೇ ಕಾಯಕವೇ ಕೈಲಾಸ ಅನ್ನುವ ತತ್ವಕ್ಕೆ ಬರ್ತೀವಿ ನಾವು. ಮಾಡುವ ಪ್ರತಿಯೊಂದು ಕೆಲಸವೂ ಆ ಶಿವನನ್ನು ಮೆಚ್ಚಿಸುತ್ತೆ. ಆ ಕೈಲಾಸ ಅಂದರೆ ಎಲ್ಲೋ ಕೈಲಾಸ ಹಿಮಾಲಯದಲ್ಲಿದೆ ಅಂತಲ್ಲ, ಅದಿರೋದು ಒಳಗೆ. ಅದನ್ನೇ ಹೇಳಿದ್ದಲ್ವ, ದೇಹವೇ ದೇಗುಲವಯ್ಯ, ಕಾಲೇ ಕಂಬವಯ್ಯ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಈ ಶರೀರವೇ ದೇಗುಲ. ಇದನ್ನು ನಂದು ಅಂತ ನಾನು ತಿಳ್ಕೊಂಡಾಗ ಅದು ಗೃಹಸ್ಥ ಶರೀರ ಆಗಿಬಿಡುತ್ತೆ. ಇದು ಭಗವಂತನ ವಾಸಸ್ಥಾನ, ದೇವಸ್ಥಾನ, ದೇವರ ಸ್ಥಾನ. ಆಚೆ ಕಡೆ ಕಟ್ಟಿರೋ ದೇವಸ್ಥಾನಗಳಿಗೆ ಅದು ಹೊಟ್ಟೋಗುತ್ತೆ, 1000 ವರ್ಷ ಇರ್ಬೋದು, ಆಮೇಲೆ ಬಿದ್ದೋಗುತ್ತೆ. ಆದರೆ ಜಂಗಮ ಒಳಗಡೆ ಶಿವ ಜಾಗೃತನಾಗಿದ್ದಾನಲ್ಲ ಆ ಶರೀರ, ಅದಕ್ಕೆ ಅಳಿವಿಲ್ಲ, ನಾಶವಿಲ್ಲ. ಅದಕ್ಕೆ ಈ ಭಾವದಲ್ಲಿ ನಾವು ವಿಚಾರ ಮಾಡಿ ಬೆಳಿಬೇಕು. ಭಕ್ತಿಯಿಂದ ಪವಿತ್ರವಾದ ಶರೀರವೇ ಆ ದೇವಸ್ಥಾನ. ನಮ್ಮ ಶರೀರವು ಆ ರೀತಿ ಭಕ್ತಿಯಿಂದ ಪಕ್ವವಾಗಿ, ಅಹಂ ಅನ್ನುವ ನಾನು ಪಕ್ವವಾಗಿ ಒಳಗಡೆ ಆ ಶಿವ ಜಾಗೃತನಾದಾಗ ನಾವು ಆದರ್ಶ ಗೃಹಸ್ಥರಾಗ್ತೀವಿ. ಆದರ್ಶ ಗೃಹಸ್ಥರು ಇನ್ನೂ ವಿಸ್ತಾರಗೊಂಡು ಪಕ್ವಗೊಂಡು ಸನ್ಯಾಸಿಗಳಾಗ್ತಾರೆ. ರಿಷಿಹುಡ್ ಈಸ್ ದಿ ಐಡಿಯಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ವಿವೇಕಾನಂದರು. ಅವರು ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯನು, ಪ್ರತಿಯೊಬ್ಬ ಹಿಂದೂ ಋಷಿ ಆಗಬೇಕು. ಋಷಿ ಅಂದರೆ ಯಾರು? ಋಷಿ ಅಂದರೆ ಒಳಗಿರುವ ಸತ್ಯವನ್ನು ತಿಳಿದವನೋ, ಅನುಭವಿಸುವವನು. ಆ ಸತ್ಯದ ಅನುಭವ ಆಗಬೇಕು ಅಂತಂದರೆ ಪಕ್ವ ಆಗಬೇಕು. ಆ ಪಕ್ವವಾಗುವಂಥ ಒಂದು ಅವಕಾಶ, ಸಾಧನೆ ಮಾಡುವ ಇಚ್ಛಾಶಕ್ತಿ, ಮನಸ್ಸು ಭಗವಂತ ನಮ್ಮೆಲ್ಲರಿಗೂ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಮಾತು ಮುಗಿಸ್ತೀನಿ.